ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಂದು ಅರ್ಥ ಬಹಳ ಚೆನ್ನಾಗಿ ಮಾಡ್ಕೋಬಹುದು. ಇಲ್ಲಿ ಏನಂದ್ರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ, ನಮ್ಮದೇ ಊರು, ನಮ್ಮದೇ ಕಲಾವಿದರು. ಸೊ ಹೀಗಿರ್ಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ಇನ್ನು ನಾವು ಓಡಾಡಿದ್ದಾಯ್ತು, ನೀವುಗಳು ಓಡಾಡಿದ್ದಾಯ್ತು, ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು, ದಯವಿಟ್ಟು ಇದನ್ನ ಮಾಡಿಕೊಡಿ, ಸ್ವಲ್ಪ ನೋಡಿ. ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನ ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ. ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನು ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು. ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ, ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕೇಳೋ ಅವಶ್ಯಕತೆನೆಲ್ಲ ಮುಗಿದೋಯ್ತಲ್ಲ. ಮಾಡಾಗಿದೆ, ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು. ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ. ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನು ನಾವೇನು ಮಾಡಬೇಕು ಅಂತ ನೋಡ್ಕೋಣ. ಈಗ ಮೊನ್ನೆ ನಾವು ವೀರಕಪುತ್ರ ಶ್ರೀನಿವಾಸ ಅವ್ರ ಥರನೂ ಮಾತಾಡ್ತಾ ಇದ್ದೆ. ಅವರು ಒಂದಿಷ್ಟು ಯೋಜನೆಗಳು ಹಾಕೊಂಡಿದ್ದಾರೆ, ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ. ಅದನ್ನು ಮಾಡೋಣ, ಬೆಟರ್ ಅಲ್ಲ? ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ. ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು. ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು, ಮಾಡಿದವ್ರದ್ದು ಬಿಡಿ. ಆ್ಯಂಡ್ ನೋವಾಗತ್ತೆ, ಬಿಟ್ಟಾಕಿ, ಈಗೇನು ಪ್ರಾಬ್ಲಮ್ ಇಲ್ಲ. 10 ನಿಮಿಷ ಕಣ್ಣೀರು ಹಾಕಬೇಕು, 11 ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ. ನೀವೆಲ್ಲರೂ ಅದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಕೈ ಚಾಚಿದ್ದು ಸಾಕು, ಇನ್ನೇನು ಮಾಡಬೇಕು ನಾವು ಮಾಡೋಣ. ಜೈ ವಿಷ್ಣು ಸರ್. ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಆಗಿದೆ ಅನ್ನೋ ವಿಷಯ ನಿಮ್ಮೆಲ್ರಿಗೂ ಗೊತ್ತಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ, ವಿಷ್ಣುವರ್ಧನ್ ಅವರು ಸತ್ತಂತ ಟೈಮಲ್ಲಿ ಬಾಲಣ್ಣವರ ಸ್ಟುಡಿಯೋದಲ್ಲಿ ಅವ್ರಿಗೆ ಮಣ್ಣು ಮಾಡ್ಲಿಕ್ಕೆ ಅನುಮತಿ ನೀಡಿದ್ರು. ಕೆಲವು ವರ್ಷಗಳ ನಂತರ ದೊಡ್ಡ ಸಮಾಧಿಯನ್ನ ಕಟ್ಟಬೇಕು, 2 ಎಕರೆ ಜಾಗ ಕೊಡಿ ಅಂತ ವಿಷ್ಣುವರ್ಧನ್ ಅವ್ರ ಫ್ಯಾಮಿಲಿ ಹೋಗಿ ಕೇಳ್ಕೊಂಡಾಗ ಬಾಲಣ್ಣವ್ರ ಫ್ಯಾಮಿಲಿ ಕೊಡಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ಗಲಾಟೆಗಳು ನಡೀತಿತ್ತು. ಅದನ್ನ ತಗೊಂಡೋಗಿ ಹೈಕೋರ್ಟ್ ಅಲ್ಲಿ ಹಾಕಿದ್ರು, ಕೇಸ್ ನಡೀತಿತ್ತು. ಅದ್ರ ಮಧ್ಯೆಯಲ್ಲಿ ಯಾವಾಗ ಕೊಡಲ್ಲ ಅನ್ನೋದು ಒಂದು ಕನ್ಫರ್ಮ್ ಆದ್ಮೇಲೆ ವಿಷ್ಣುವರ್ಧನ್ ಅವ್ರ ಫ್ಯಾಮಿಲಿ ಅವರು ಈ ಅಸ್ಥಿನ ತಗೊಂಡೋಗಿ ನಾವು ಮೈಸೂರಲ್ಲಿ 5 ಎಕರೆ ಫ್ಲಾಟ್ ಅಲ್ಲಿ ಹೋಗಿ ನಾವು ಸಮಾಧಿಯನ್ನ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡ್ಕೋತೀವಿ ಅಂತ ಹೇಳಿ ಇವಾಗ ಆಲ್ರೆಡಿ ಅಲ್ಲಿ ನಿರ್ಮಾಣ ಮಾಡಿ ಆಗಿದೆ. ಅದಾದ ನಂತರ ಮೊನ್ನೆ ಈ ತರ ನೆಲಸಮ ಮಾಡಿದ್ದಾರೆ. ವಿಷಯ ಏನಪ್ಪಾ ಅಂತಂದ್ರೆ, ಇದು ಬಾಲಣ್ಣವ್ರದ್ದು 20 ಎಕರೆ ಫ್ಲಾಟ್ ಅಲ್ಲಿ 10 ಎಕರೆ ಅವ್ಯವಹಾರ ಆಗಿದೆ, 10 ಎಕರೆ ಮಾತ್ರ ಇದೆ. ಈ 10 ಎಕರೆಯಲ್ಲಿ 2 ಎಕರೆ ಬಿಟ್ಕೊಡಿ ಅಂತ ಹೇಳಿದ್ರಲ್ಲ, ಬಿಟ್ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ಮಧ್ಯರಾತ್ರಿಯಲ್ಲಿ ಈ ತರ ನೆಲಸಮ ಮಾಡಿದ್ದಾರೆ. ಇದು ಯಾವ ತರ ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಇನ್ನು ಕೇಸು ನಡೀತಾನೆ ಇದೆ ಅಂತೆ. ಅದಕ್ಕೆ ಹೇಳೋದು, ಆವಿನ ವೇಷ 12 ವರ್ಷ, ಮನುಷ್ಯನ ರೋಷ 100 ವರ್ಷ ಅಂತ. ಮನುಷ್ಯ ಇದ್ದಾಗ್ಲೂ ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ, ಸತ್ ಮೇಲೂ ಕೂಡ ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದೇ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರನೇ ಕೋರ್ಟ್ಗಳಲ್ಲಿ ನ್ಯಾಯಾಲಯದ ಕಣ್ಣುಗಳನ್ನ ಬಟ್ಟೆ ಕಟ್ಟಿ ಇಟ್ಟಿರ್ತಾರೆ. ನ್ಯಾಯ ಅನ್ನೋದನ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಅನ್ಯಾಯ ಅನ್ನೋದನ್ನ ಬೆಳೆಸ್ಕೊಂಡು ಹೋಗೋದಕ್ಕೇನೆ ಈಗಿನ ಕಾಲ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಕಲಿಯುಗ ಅಂತ ಹೇಳ್ತಾರೆ. ಏನೇ ಆಗ್ಲಿ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಸತ್ತಂತ ಟೈಮಲ್ಲೇ ಅವರ ಮಣ್ಣು ಮಾಡೋ ವಿಚಾರದಲ್ಲಿ ನಿರ್ಧಾರಗಳನ್ನ ಸರಿಯಾಗಿ ತಗೊಂಡಿದ್ರೆ ಇದೆಲ್ಲ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸೂಳೆ ಮಕ್ಕಳು ರಾತ್ರಿ ಎಲ್ಲ ಹೊಡೆದಿದ್ದಾರೆ ಸರ್, ರಾತ್ರಿ ಎಲ್ಲ ಹೊಡೆದಿದ್ದು. ಯಾರು ಕೇಳೋದು ಹೇಳಿ? ಹೇಳಿಗ್ಲು ಅವರು ಅವ್ರ ಅಪ್ಪನಿಗೆ ಕರೆಕ್ಟ್ ಆಗಿ ಹುಟ್ಟಿದ್ರೆ ಬೆಳಿಗ್ಗೆ ಹೊಡಿಬೇಕಿತ್ತು. ರಾತ್ರಿ ಎಲ್ಲ ಹೊಡೆಯೋದು, ರಾತ್ರಿ ಹೊಡಿ. ಗಂಡಸ್ರ ಇವರು, ಗಂಡಸ್ರ ಹೇಳಿ ಅಭಿಮಾನಿಗಳು ಮುಂದೆ ನಿಲ್ಸ್ಕೊಂಡು ಬೆಳಿಗ್ಗೆ ಹೊಡೆದಿದ್ರೆ ನಾನು ಅವಾಗ ಹೇಳ್ತಾ ಇದ್ದೆ, ಇವ್ರಿಗೆ ದುಡ್ಡು ಬೇಕೆ ಕೇಳಿದ್ರೆ ಎಷ್ಟು ಬೇಕಾದ್ರೂ ಬಿಸಾಕಿರೋರು ಅಭಿಮಾನಿಗಳು. ಇವ್ರ ಯೋಗ್ಯತೆ ಬೆಂಕಿ ಹಾಕ ಸೂಳೆ ಮಕ್ಕಳು ರಾತ್ರಿ ಎಲ್ಲ ಹೊಡೆದಿದ್ದಾರೆ ಸರ್, ರಾತ್ರಿ ಎಲ್ಲ ಹೊಡೆದಿದ್ದಾರೆ. ರಾತ್ರಿ ತೆರವುಗೊಳಿಸಿದಂತ ಅಭಿಮಾನಿ ಸ್ಟುಡಿಯೋ ನಮ್ಮ ವಿಷ್ಣುವರ್ಧನ್ ಅವ್ರದ್ದು. ನಾಚಿಕೆ ಆಗಲ್ವೇನ್ರಿ? ಗೂಂಡ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಇಡೀ ರಾಜ್ಯದಲ್ಲಿ ಎಲ್ಲ ಎಷ್ಟು ಕೊಂಡಾಡ್ತಾರೆ, ಅಂತದ್ರಲ್ಲಿ ನಿಮ್ಮ ಯೋಗ್ಯತೆಗೆ ಬೆಂಕಿ ಸಿಗಾಕ ಗೂಂಡ ಸರ್ಕಾರ. ನೈಟ್ ತೆರವುಗೊಳಿಸಿದ್ದೀರಾ ವಿಷ್ಣುವರ್ಧನ್ ಅವ್ರ ಸಮಾಧಿನ. ನಿಮ್ಮ ಜನ್ಮಕ್ಕೆ ಬೆಂಕಿ ಸಿಗಾಕ. ಜಾಗದ ಓನರ್ ಪರ್ಮಿಷನ್ ಕೊಟ್ಟರು ನಿಮ್ ಯೋಗ್ಯತೆ ಎಲ್ಲ ಉಳಿಸ್ಕೊಳಕ್ಕೆ. ನೈಟ್ ಅಲ್ಲಿ ತೆರವುಗೊಳಿಸಿದ್ರೆ ಯಾಕೆ? ಅಗ್ರದ್ ಬಂದು ತೆರವುಗೊಳಿಸಕ್ ಆಗ್ಲಿಲ್ವಾ? ನಿಮ್ ಯೋಗ್ಯತೆಗಳು ಅಷ್ಟೇನಾ? ಇದು ಒಂದು ಬಾಳೇನ್ರಿ, ಇದು ಒಂದು ಬಾಳ. ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಫಿಲ್ಮ್ನ ಕೊಟ್ಟಂತ ವ್ಯಕ್ತಿ,
ಒಬ್ರು ವಿಷಯಕ್ಕೆ ಹೋಗದೆ ಇರುವಂತ ವ್ಯಕ್ತಿ ಅಂದ್ರೆ ನಂಬರ್ 1 ಸ್ಥಾನದಲ್ಲಿರೋರು ವಿಷ್ಣುವರ್ಧನ್ ಅವರು. ಅಂಥವ್ರಿಗೆ ಬದುಕಿದಾಗೂ ನೆಮ್ಮದಿ ಕೊಟ್ಟಿಲ್ಲ, ಸತ್ತ ಮೇಲೂ ನೆಮ್ಮದಿ ಕೊಡ್ತಾ ಇಲ್ವಲ್ರಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಸಿಗಾಕ ತೆರವುಗೊಳಿಸಿದ ನನ್ನ ಮಗನಿಗೆ ಕೈಕಾಲು ಬಿದ್ದೋಗ್ಲಿ, ಕೈಕಾಲು ಸತ್ತೋಗ್ಲಿ. ನಿಮ್ಮ ಯೋಗ್ಯತೆಗೆ ಯಾರೆಲ್ಲ ವಿಷ್ಣುವರ್ಧನ್ ಫ್ಯಾನ್ಸ್ ಇದ್ರ ಕಚ್ಚಡ ಸುಳ್ಳು ಮಕ್ಳಿಗೆ ಏನೋ ತಕೊಂಡು ಹೊಡೆಯೋಂಗ್ ಮಾಡ್ರಿ. ನಿಮ್ಮ ಜನ್ಮಕ್ಕೆ ಬೆಂಕಿ ಸಿಗಾಕ ಒಂದು ಪುಣ್ಯಾತ್ಮನ ಸಮಾಧಿನ ಉಳಿಸ್ಕೊಳಕ್ ಯೋಗ್ಯತೆ ಇಲ್ಲದೆ ಬೈತಲ್ರಿ. ಎಂತ ಸರ್ಕಾರನ್ರಿ, ಏನ್ರಿ ಪ್ರಪಂಚ. ಸತ್ತಾಗೂ ನೆಮ್ಮದಿ ಇಲ್ಲ ಅಂದ್ರೆ ಏನ್ ಹೆಸರು ಮಾಡಿ ಏನ್ ಸುಖ. ನಿಮ್ ಗೂಂಡಾ ಸರ್ಕಾರ ಚೀಮಾರಿ ಆಗ್ತಕ್ ನಿಮ್ ಸರ್ಕಾರಕ್ಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರೋಂಥ ವಿಷಯ ಏನು ಅಂತಂದ್ರೆ, ವಿಷ್ಣು ಸರ್ ಅವರ ಪುಣ್ಯಭೂಮಿನ ಇವತ್ತು ನೆಲಸಮ ಮಾಡಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. 1 ತಿಂಗಳ ಹಿಂದೆ ನನ್ನ ಹುಟ್ಟುಹಬ್ಬ ಇದ್ದಾಗ ನಾನು ಕೂಡ ಆ ಜಾಗಕ್ಕೆ ಅಂದ್ರೆ ಪುಣ್ಯಭೂಮಿಗೆ ನಾನು ವಿಸಿಟ್ ಮಾಡಿದಾಗ ಅಲ್ಲಿ ಕೋರ್ಟಿಂದ ಸ್ಟೇ ಇದ್ದ ಕಾರಣದಿಂದ ಒಳಗೆ ಬಿಡಲಿಲ್ಲ. ಬಟ್ ಸಡನ್ ಆಗಿ ಏಕಾಏಕಿ ಯಾರಿಗೂ ಗೊತ್ತಿರೋದ ರೀತಿಯಲ್ಲಿ ಆ ಒಂದು ಜಾಗನೇ ಇಲ್ಲ ಅನ್ನೋ ರೀತಿಲಿ ಇವತ್ತು ಮಾಡಿರೋದು ಎಲ್ಲ ಅಭಿಮಾನಿಗಳಿಗೆ ತುಂಬಾ ನೋವಾಗಿದೆ. ಎಸ್ಪೆಷಲಿ ನನಗೆ ತುಂಬಾ ನೋವಾಗಿದೆ. ಯಾಕೆಂದ್ರೆ ಇವತ್ತಿಗೆ ನಾನು ಏನೇ ಒಂದು ಹೆಸರಿಂದ ಗುರುತಿಸ್ಕೊಂಡಿರ್ಬೋದು, ಅದು ಎಲ್ಲಾನು ನಮ್ಮ ದಾದಾನಿಂದ. ಸೊ ಆ ಥರ ಒಬ್ಬ ಮೇರು ನಟರಿಗೆ ಇವತ್ತಿಗೆ ಈ ಥರ ಒಂದು ಅವಮಾನ, ಈ ಥರ ಒಂದು ಅನ್ಯಾಯ ಆಗಿರೋದು ನಿಜಕ್ಕೂ ಇದಕ್ಕೆ ಯಾರ ಕಾರಣ ಅಂತ ನನಗೆ ಗೊತ್ತಿಲ್ಲ. ಅದು ಹೈಕೋರ್ಟಿಂದ ಆಗಿರೋ ಆದೇಶ ಆಗಿರ್ಬೋದು ಅಥವಾ ಸರ್ಕಾರ ಅದೇನ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಒಬ್ಬ ಮೇರು ನಟನಿಗೆ ಒಂದು ಒಳ್ಳೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಇವತ್ತಿಗೂ ಅಂತ ದೊಡ್ಡವ್ರಿಗೆ ಇಲ್ಲ ಅಂತಂದ್ಮೇಲೆ ಇನ್ ಸಣ್ಣ ಪುಟ್ಟ ಕಲಾವಿದ್ರು ಈಗ ನೆಲೆ ಕಣ್ಕತ್ತವ್ರೆ ಅಂತಂದವ್ರಿಗೆ ಅದು ಕನ್ಸು ತುಂಬಾ ಹೊಟ್ಟೆ ಉರಿತದೆ. ಯಾರ್ಗ್ ಹೇಳ್ಕೋಬೇಕು ಯಾರ್ಗ್ ಬಿಡ್ಬೇಕು ಬೇಡಪ್ಪ. ಅಂತ ಆಳ್ದವ್ರಿಗೆ ಇಲ್ಲ ಅಂತಂದ್ಮೇಲೆ ಏನ್ ಅಲ್ಲ, ಸತ್ ಮೇಲೆ ಸಮಾಧಿ ಏನ್ ಒತ್ಕೋಯ್ತಾರ ಗುರು? ಏನಕ್ಕೆ ಹಿಂಗ್ ಮಾಡ್ಬೇಕು? ಮುಖ್ಯವಾಗಿ ಏನಂತಂದ್ರೆ ಸಾಕಷ್ಟು ಅಭಿಮಾನಿಗಳಿಗೆ ಇದು ನೋವು ಉಂಟಾಗಿದೆ. ಇದಕ್ಕೆ ಉತ್ತರ ಸರ್ಕಾರ ಕೊಡುತ್ತೋ ಅಥವಾ ಹೈಕೋರ್ಟ್ ಇಂದ ಬಂದಿರೋ ಆದೇಶ ಅಥವಾ ಗೊತ್ತಿಲ್ಲ ಯಾರ ಮೇಲೆ. ನಾವು ನಮ್ಗೆಲ್ರಿಗೂ ಗೊತ್ತು ಇದ್ರ ಯಾರ ಪ್ರಾಬ್ಲಮ್, ಇದ್ರ ಹಿಂದೆ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದ್ರು ಕೂಡ ಈ ತರ ಒಂದು ಘಟನೆ ನಡಿಬಾರ್ದಾಗಿತ್ತು. ಗುರು ಬದುಕಿದಾಗ ಜಿದ್ದು ಇನ್ನೊಂದು ಅಂತ ಅನ್ಕತೀವಿ, ಸತ್ತ ಮೇಲುವೆ ಸಮಾಧಿ ಮೇಲೂ ಜಿದ್ದ. ಯಪ್ಪ ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ. ಇವತ್ತಿಗೆ ನಾವೇನೇ ಹೆಸರು ಮಾಡಿರ್ಬೋದು, ಪ್ರತಿಯೊಂದು ನಮ್ ವಿಷ್ಣು ಸರ್ ಅವರ ಆಶೀರ್ವಾದದಿಂದ ನೋಡ್ಕೊ ಬೆಳೆದಿರೋದ ನಾವ್ ಇಲ್ಲಿ ಗಂಟ. ಇದಿನ್ನೂ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನನಗಾಗುವಂತ ಒಂದು ಏನ್ ಹೇಳ್ಬೇಕು ಅಂತಿದೆ ಅದನ್ನ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಿತ್ತು. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಅವರಲ್ಲಿ ಏನು ಬೇಜಾರು ಆಗ್ತಾ ಇದೆ ಅದನ್ನೆಲ್ಲ ವ್ಯಕ್ತಪಡಿಸ್ತಾ ಇದಾರೆ. ಅದ್ರಲ್ಲಿ ನಾನು ಫಾಲೋ ಮಾಡ್ತಾರೋ ಬಿಡ್ತಾರೋ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ದಾದನ್ ನೋಡ್ಕೊಂಡು ಅದ್ರ ಜೊತೆಗೆ ಮೇರು ನಟರನ್ನ ನೋಡ್ಕೊಂಡು ಬೆಳೆದಿರೋ ನಾವು. ದಾದಿಂಗೆ ಹಿಂಗಾಯ್ತು ಅಂತಂದ್ಮೇಲೆ ಮುತ್ತಯ್ಯ ನಿಮ್ ಗೆಳೆಯನೇ ಇರಬಹುದು, ಆದ್ರೆ ಪಂಕ್ತಿಯಾಗಿ ನಮ್ ಜೊತೆ ಊಟ ಕೂರ್ಸೋದು ಯಾಕೋ ಸರಿ ಕಾಣವಲ್ದು. ಅಷ್ಟೇಯಾ? ಮುತ್ತ ಹೇಳ ಮೇಲೆ ನಾನು ಆಗ್ಲೇ ಹೇಳ್ದೆ ಒಡೆಯ, ನನ್ ಮಾತು ಕೇಳಿಲ್ಲ ನೀವು. ನೀವೆಲ್ಲ ಊರಿನ ದೊಡ್ಡ ಮನುಷ್ಯರು, ನಿಮಗೆ ಪಂಕ್ತಿ ಜಾತಿ ಎಲ್ಲ ದೊಡ್ಡದಾದ್ರೆ ನನಗೆ ನನ್ನ ಕುಚಿಕ್ಕು ಪ್ರೀತಿ ದೊಡ್ಡದು ಬಲ. ಇವತ್ತು ಇಂತ ಎಷ್ಟೋ ಜನ ಅಭಿಮಾನಿಗಳು ವಿಷ್ಣು ಸಾರ್ಗಿದ್ದಾರೆ. ಇವತ್ತು ಮಾತಾಡಿ ಬಾಬು ಸರ್. ನಮಸ್ಕಾರ. ಮಾತಾಡಕ್ಕೆ ಪದಗಳೇ ಸಾಲದು, ಯಾಕಂದ್ರೆ ಇವತ್ತು ಅಷ್ಟು ನೊಂದಿದೆ ಮನಸ್ಸು. ಇವತ್ತು ಕರ್ನಾಟಕದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಂತ ಅನ್ಯಾಯ ಆಗಿದೆ ಅಂದ್ರೆ ನಮ್ಗೆ ನಂಬಕ್ಕಾಯ್ತಲ್ಲ. ಒಬ್ಬ ಮಹಾ ಕಲಾವಿದ ಮರ್ಯಾದಾ ಮಾಣಿಕ್ಯ ಅವರು ಕರ್ನಾಟಕದ ಒಂದು ಆಸ್ತಿ, ಅಂತವ್ರನ್ನ ರಾತ್ರಿ 2 ಗಂಟೆಗೆ ಹೇಡಿಗಳ ತರ ಅವರು ನಮ್ಮ ಸಮಾಧಿನ ಎತ್ತಿದ್ದಾರೆ. ನಮಗೆ ತುಂಬಾ ನೊಂದಿದೆ. ನಮ್ಗೆ ಅಲ್ಲ ಇಡೀ ಕರ್ನಾಟಕ ಜನತೆಗೆ ಮನಸ್ಸು ತುಂಬಾ ನೊಂದಿಗಿದೆ. ಅವರು ಏನಾದ್ರು ಲಾಭ ಆಗಿದ್ರೆ ಇದು ತೆಗಿಬೇಕು ಅಂತ ಇದ್ರೆ ಯಾವ ಮಾಧ್ಯಮವರೆಗೂ ಅವರು ನೋಟಿಸ್ ಕೊಟ್ಟಿಲ್ಲ, ಯಾವ ಮಾಧ್ಯಮವರೆಗೂ ಅವರು ಚುಚ್ಚುಕಟ್ಟೆ ತೋರಿಸೂ ಇಲ್ಲ. ಸುಮ್ನೆ ಅನ್ಯಾಯವಾಗಿ ಮಾಡ್ಬಿಟ್ಟು ಈ ತರ ಕೊಟ್ಟಿದ್ದಾರೆ. DC ಅವರು ಅಪ್ರೂವಲ್ ಕೊಟ್ಟಿದ್ದಾರೆ ಅನ್ಬಿಟ್ಟು ರಾತ್ರಿ ತೆಗೆದಿದ್ದಾರೆ. ಇದು 15 ವರ್ಷದಿಂದ ನಾವು ಸತತವಾಗಿ ಮಾಡ್ಕೊಂಡೇ ಬರ್ತಾ ಇದೀವಿ. ಬಟ್ ಇವರು ಅನ್ಯಾಯ ಮಾಡಿದ್ದಾರೆ. ರಾತ್ರಿ ಇದಕ್ಕೆ ಉಗ್ರ ಹೋರಾಟ ಆಗತ್ತೆ. ಎಲ್ಲ ದಾದಾ ಅಭಿಮಾನಿಗಳು, ಎಲ್ಲ ಸಂಘ ಸಂಸ್ಥೆಯವರೆಲ್ಲ ಸೇರಿ ಇದಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವು ಇದು ತಗೊಬೇಕು ಅಂತ ನಾವು ಹಠ ಮಾಡೇ ಮಾಡ್ತೀವಿ ಸರ್.
ಇದ್ದಾಗ್ಲೂ ಅದೇ ಕಷ್ಟನೇ. ರೋಡಲ್ಲಿ ಹೋಗ್ತಾ ಇದ್ರೆ ಚಪ್ಪಲಿ ಹೊಡಿಯೋದು, ಸಗಣಿಲಿ ಹೊಡಿಯೋದು, ಗಾಡಿ ನಿಲ್ಲಿಸಿ ಅವ್ರ ಬ್ಯಾನರ್ಗೆ ಬೆಂಕಿ ಇಡೋದು, ಅವ್ರ ತಂದೆ ಅಂತ್ಯ ಸಂಸ್ಕಾರದಲ್ಲಿ ಕಲ್ಲು ಹೊಡಿಯೋದು, ಅವ್ರ ಮದುವೆಯಲ್ಲಿ ಕಲ್ಲು ಹೊಡಿಯೋದು. ಇವಾಗ ಸತ್ ಮೇಲೂ ನೆಮ್ಮದಿಯಾಗಿ ಮಲಗಿದ ಪುಣ್ಯಾತ್ಮ ಇವತ್ತಿಲ್ಲ ಅಂದ್ರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಹೊರಗಡೆ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು. ಅದನ್ನು ಹಾಳು ಮಾಡಿ ಇಕ್ಕಿದ್ದಾರೆ. ಹೋಗಿ 2:30 ಗೊತ್ತಾಯ್ತು ಮೇಡಮ್. ನನ್ಗೆ 2 ಕಾಲಂಗೆ ನಾನು ನೋಡಿಲ್ಲ ಫೋನ್. 2 ಕಾಲಕ್ಕೆ ಗೊತ್ತಾದ ತಕ್ಷಣ ನಾವು ತೋರಿಸ್ತಾ ಇಲ್ಲ. ಏನ್ ಮಾಡಕ್ಕಾಗುತ್ತೆ? ನಾವೇನ್ ಜೀವ ತಕ್ಕೋಬೇಕು ಅಷ್ಟೇ, ಬಿದ್ದು ಒಳ್ಳಾಡ್ ಸಾಯ್ಬೇಕು ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಚಿತ್ರರಂಗದ ಅದೆಷ್ಟೋ ನಟರುಗಳು ಅವರ ಅಭಿಮಾನವನ್ನ ಮೆರೆದವರು, ಅವರ ಹೆಸರು ಹೇಳ್ಕೊಂಡು ಹೇಳ್ತಾರೆ ನಾವು ಇವರ ಅಭಿಮಾನಿ. ಅದೇ ಮೇಲೆ ಅಚ್ಚೆ ಹಾಕಿಸ್ಕೊಂಡು, ಕೈ ಮೇಲೆ ಅಚ್ಚೆ ಹಾಕಿಸ್ಕೊಂಡ್ಬಿಟ್ಟು ಅವ್ರ ಹೆಸರು ಹೇಳಿ ಫಿಲಮ್ಗಳು ಮಾಡ್ಕೊಂಡು ಇವ್ರುಗಳು ಹಿಟ್ಟಾಗಿ ಇವ್ರುಗಳು ಬೇಳೆ ಬೇಯಿಸ್ಕೊಂಡ್ಬಿಟ್ರು. ಯಾವನು ಬಂದು ಇಲ್ಲಿ ನೋಡಿಲ್ಲ. ಕಿಚ್ಚ ಸುದೀಪ್ ಸರ್ ಮಾತ್ರ ಓಡಾಡ್ತಿರೋದು. ಇನ್ನೊಬ್ಬ ನಟ ಬರಲಿಲ್ಲ ಮೇಡಮ್, ಇನ್ನೊಬ್ಬ ನಟ ಬರಲಿಲ್ಲ. ಅವರಿಗೆ ಎಲ್ಲರೂ ನಿಂತಿದ್ರೆ ಇವತ್ತಿತ್ತ. ವಿಷ್ಣುವರ್ಧನ್ ಸಾರ್ ಸಮಾಧಿನ ನೆಲಸಮ ಮಾಡಿದ್ರಲ್ಲ ನೀವು, ನಿಮ್ ಯಾರು ಗಂಡಸ್ರು ಅಂತಾರ, ಅದು ರಾತ್ರಿ ಬಂದು ನೆಲಸಮ ಮಾಡಿದ್ರಲ್ಲ. ವಿಷ್ಣುವರ್ಧನ್ ಸಾರ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಗೊತ್ತೇನ್ರಿ? ಲಕ್ಷ ಕೋಟಿ ಜನ ಇದ್ದಾರೆ. ಅವ್ರ ಕಣ್ಣು ಕಾಣಿಸ್ಕೊಳ್ರಿ ಸಾಕು. ನೀವು ಕಣ್ಣು ಕಾಣಿಸ್ಕೊಳ್ರಿ, ಮೂಳಿ ಆದಾಗ್ತೀವಿ ನಿಮ್ಮನ್ನ. ಯಾರು ಸಮಾಧಿ ಮೇಲೆ ಕೈ ಇಕ್ಕಿದಿರೋ ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ. ದೇವ್ರ ಸತ್ತು ಸುಮ್ಮನೆ ಬಿಡಲ್ಲ. ಎಲ್ಲಾರು ಅಭಿಮಾನಿಗಳು ರೊಚ್ಕೆಂತಿದ್ದೀವಿ, ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ರೀ. ಕಾಣಿಸ್ಕೊಳ್ರಿ ನೀವು ಸಾಕು. ನಿಮಗೆ ಜಮೀನು ದುಡ್ಡು ಬೇಕಂದಂಗಿದ್ರೆ ಅಭಿಮಾನಿ ಕೇಳಿದ್ರೆ ಲಕ್ಷ ಕೊಡ್ತಿದ್ವಿ, ಕೋಟಿ ಕೊಡ್ತಾ ಇದ್ವಿ. ಎಲ್ಲಾರು 1 ರೂಪಾಯಿ ಹಾಕಿದ್ರೆ ನಿಮ್ ದುಡ್ಡು ಬಂದೈತು. ಸಮಾಧಿ ಮೇಲೆ ಕೈ ಇಕ್ಕಿದ್ರಲ್ಲ ನೀವು, ದೇವರು ನೀವು ಯಾರಂತ ಗೊತ್ತಾದ್ರೆ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ರೀ. ನಾವು ಸುಮ್ಮನೆ ಬಿಡಲ್ಲ.